ಒಳಗೆ ಇಟ್ಬಿಡ್ತೀನಿ. ಲಕ್ಷ್ಮಕ್ಕ, ಜೇಕ ಜೇಕ ಪಾತಿಮಕ್ಕ ಒಟ್ಟು ಕುಂದ್ರಿ, ಚಾ ಮಾಡ್ತೀನಿ, ಚಾ ಕುಡ್ದಿರಂತ. ಪಾಪ ಇಷ್ಟು ತನಕ ಕಷ್ಟಬಿಟ್ಟು ಹಾವು ಹಿಡಿಯಕ ಸಹಾಯ ಮಾಡ್ರವ. ದೊಡ್ಡ ಪುಣ್ಯ ಬರ್ಲವ ನಿಮಗ. ಅಯ್ಯವ್ವ, ಏನ್ ಅತ್ತಿ ಸೊಸಿ ಮಳ್ಳಿ ನಾಟಕ ಮಾಡ್ತೀರ ಯವ್ವ? ಅಲ್ಲ, ಅತ್ತ ಒಂದ್ ನಮ್ನಿ ನಾಟಕ ಮಾಡ, ಸೊಸಿ ಒಂದ್ ನಮ್ನಿ ನಾಟಕ ಅಂತ. ಅದೆಲ್ಲ ಬಿಡು, ನಮ್ಗೇನ್ ಚಾ ನಮ್ಮ ಮನೆಗೆ ಸಕ್ರಿ ಚಾಪಡಿ ಏನ್ ಬರ ಇಲ್ಲ, ಕುಡಿತೀವಿ. ಈಗ ಹೇಳಿದ್ದೇನ ಮನ್ಯಾಗ ಇಷ್ಟಕ್ಕೊಂದ ಬೆಳೆ ಸಾಮಾನ ತುಂಬಿಕೊಂಡ್ರಲ್ಲ, ಎಲ್ಲಿಂದ ಬಂದ್ವು ಅವು? ಅಯ್ಯ, ಹೇಳ್ಬಿಟ್ಟಾರ ಇವು ನಾನು ಲೇ ಸಾಮಾನ. ನನ್ನ ತವ್ರ ಮನ್ಯಾರ ಮದುವೆ ಕೊಟ್ಟದ್ವು, ನನ್ನ ಸೊಸಿ ಕೊಟ್ಟದ್ವು, ನಮ್ಮ ಇವು ಬೆಳೆ ಸಾಮಾನ. ಏನ ನಿಮ್ಮ ಮದ್ವೆಗ ಇಷ್ಟಕ್ಕೊಂದ ಕೊಟ್ರ? ಹಂಗಿದ್ದಿತ್ತಂದ್ರ ಇಷ್ಟಕ್ಕೊಂದ ಗುಡ್ಸಲ್ದಾಗ ಇಷ್ಟೆಲ್ಲ ಪಡಿಪಾಟ್ಲ ಗಡಿಗೆ ಮುಚ್ಚಳ ಡಬ್ರೆ ಅಡಿಗೆ ಮಾಡ್ಕೊಂಡು ಹಾಕ್ತಿನ್ಬೇಕಿತ್ತು. ಬೆಳೆ ಸಾಮಾನಾಗ ಅಡಿಗೆ ಮಾಡ್ಕೊಂಡು ತಿನ್ನೋ ಅಷ್ಟು ಬೆಳೆ ಸಾಮಾನ ಅದನ್ನ ಮಾಡ್ಕೋಬೇಕಿಲ್ಲ. ಸುಳ್ಳು ಹೇಳ್ತಾರೇನ್ಬೆ? ಎಲ್ಲಿಂದ ಬಂದು ಕರೆ ಹೇಳ. ಯಮ್ಮ, ಹಂಗಿದ್ರೆ ಬೆಳ್ಳಿ ಸಾಮಾನದ ಮೇಲೆ ನಿನ್ ಸೊಸಿ ತವ್ರ ಮನೆಯವರು ಮತ್ತ ನಿನ್ನ ತವ್ರ ಮನೆಯವ್ರ ಹೆಸರು ಇರ್ಬೇಕಾಗಿತ್ತು. ಮತ್ತ ಯಾಕೆ ಊರನ್ನವ್ರ ಹೆಸರು ಅದಾವ ಈ ಊರನ್ನವ್ರು? ಅಯ್ಯ, ನಮ್ಮ ಊರಾಗ ನಮ್ಗ ಎಲ್ಲ ಮುಯ್ಯ ಮಾಡಿದ್ರ ಹೆಸರು ಅವು. ಎಲ್ಲ ಅದೇನ ಅಂತಾರ, ಊರಾಗಿದ್ದರ ಎಲ್ಲರ ಹೆಸರು ಇಲ್ಲಿ ಅರ್ವ ಆಗಿರ್ಬೇಕನ. ನಮ್ಮ ತವ್ರ ಮನೆ ಕಡೆದರ್ವ ಅವು. ರೇಣವಕ್ಕ, ಇಲ್ವಾ ನೀವು ಬೆಳೆ ಸಾಮಾನು ಕಳೆದ ತಂದಿಲ್ಲ? ಇಲ್ಲದ ಬೈಲಿ ಇವ್ ಒಂದ್ ನೋಡ್ ಬೈಲಿ. ರೇಣವ, ಚಲೋ ಹೊತ್ತಿಗೆ ಬಂದಿ ಬಾ. ಇವೆಲ್ಲ ಇಲ್ಲಿ ಬೆಳೆ ಸಾಮಾನು ಅದಾವಲ್ಲ, ನೀನು ಒಂದ್ ನೋಡ್ ಬೈಲಿ. ರೇಣವಕ್ಕ, ನಿನ್ ಬೆಳೆ ಸಾಮಾನು ಎಲ್ಲಿ ಹೋಗಿಲ್ಲ. ಇವರೇ ಇಬ್ರು ಅತಿ ಸೊಸಿ ಕಳು ಮಾಡ್ಯಾರ. ಅಷ್ಟ ಅಲ್ಲ, ಮೊನ್ನೆ ಲಕ್ಷ್ಮಕ್ಕನ್ ಬರ್ತಡೇಕ ಬೆಳೆ ಸಾಮಾನು ಇಟ್ಟಿದ್ದಲ್ಲ, ಅವು ಇಲ್ಲೇ ಅದಾವ. ಆಮೇಲೆ ಊರಾಗೆಲ್ಲ ಡಬ್ಬಿ, ಆಮೇಲೆ ಅವು ಇವು ಎಲ್ಲ ಏನ ಬಾಸ್ಕೆಟು, ಕಸ್ಬರ್ಗಿ, ನೆಲ ಒರ್ಸವು, ಮನೆ ಮುಂದೆ ಏನ್ ಸಾಮಾನೆಲ್ಲ ಕಳುವಾಗಿದ್ದಲ್ಲ, ಓಷ್ಟು ಊರನ್ನ ಅಷ್ಟು ಸಾಮಾನು ಇಲ್ಲೇ ಅದಾವ. ಏನೇನು ಮನೆ ಇವ್ರದಂತ ಒಂದ್ ಏನಿಲ್ಲ ನೋಡು. ಓಟು ಊರನ್ನೆಲ್ಲ ಬೆಳದ್ ಬಾಚ್ಕೊಂಡು ಇಟ್ಕೊಂಡ್ರ ನೋಡಿ ಇವ್ರು. ಏನ ನನ್ ಬೆಳೆ ಸಾಮಾನ ನಾನು ತಂದು ಬಿಡು, ನಾನು ನಂಬಲಿಲ್ಲ. ಅವ್ರ ಮನೆಗೆ ಹೆಂಗಿರ್ತಾವೋ ಏನಾರ ಆಯುಧ ಹಂಗೆ ತಿಳ್ಕೊಂಬಂದನಂತ. ಆದ್ರೂ ಒಂದ್ಸಲ ಯಾಕಂತ ಅಡಬರ್ಸಿ ಬಂದೆ. ತಡಿ ನೋಡ್ತೀನಿ. ನನ್ನ ಬೆಳೆ ಸಾಮಾನು ನಮ್ಮ ತವ್ರ ಮನೆಯಾರ ಕೊಟ್ಟದ್ದು ಇಷ್ಟು ದಿವಸ ನನ್ನ ಕೈಯಾಗ ಹಿಡಿದು ನನಗೆ ಗೊತ್ತಾಗಲ್ಲನ. ತಡಿ ನೋಡೇ ಬಿಡ್ತೀನಿ ತಡಿ. ಅಯ್ಯೋ, ಇವು ಎಷ್ಟು ನನ್ನ ಬೆಳೆ ಸಾಮಾನು ನನ್ವಾ? ಯವ್ವ, ನಮ್ಮಪ್ಪ ನಮ್ಮವ್ವ ಅವರೆಲ್ಲರೂ ಸಾಲ ಸೂಲ ಮಾಡಿ ನನ್ನ ಮದುವೆ ಕೊಟ್ಟಿದ್ದ ಯವ್ವ. ಅದ ಇವ್ರ ಮನೆಯಾಗ ಹಂಗಿದ್ರೆ ಅವತ್ತು ಕಳುವು ಮಾಡಕ ಇವರ ಬಂದಿದ್ರ ಯವ್ವ. ನನ್ನ ಮಗನ ಮನೆ ಮುಂದೆ ಕುಂತಿದ್ರು ಇಬ್ರು ಅತಿ ಸೊಸಿ. ಅದಕ್ಕೆ ತಗೊಂಡಾರ ಇವ್ರನ್ನ. ಅಯ್ಯ, ಆಡ್ಬಿಟ್ಟಿ ಊರಾಡ್ಬಿಟ್ಟಿ. ನನ್ನ ಸಸಿಗೆ ಹೊಡಿತೀಯಲ್ಲ ಇವ, ಕೈ ಕರಿ ನಾವು ನನ್ನ ಕಡ್ಲಿ. ಏಪ್ಪ, ಅವ್ರ ಬಿಡ ಇವ ಕಡದ್ರ ಕಡಲಿ ತಗ. ನೋಡ್ರೆ ಬಂದು ನನ್ನ ಸಸಿ ಬಿಡ್ತಾ ನನ್ನ ಮುಂದೆನ. ಸುಮ್ನಿರ, ನನಗೆ ಬಂದಿರೋ ಸಿಟ್ಟಿಗೆ ನೀನು ಹೊಡಿಬೇಕು. ದೊಡ್ಡಕ್ಕೆ ಇಂಥ ಕೆಲಸ ಮಾಡಕತ್ತೀಯಲ್ಲ, ನಿನ್ನ ಸೊಸಿಗೆ ಹೇಳಿ ಅಂತೇಳಿ. ಅದೇ ಮಾಡ್ಬೇಕು. ದೊಡ್ಡವರಿಗೆ ನಮ್ಮ ಮನೆ ಒಪ್ಪ ನಮ್ಮ ಮರ್ಯಾದೆ ಕೊಡೋ ಕಲ್ಸರಲ್ಲ, ಅದಕ್ಕೆ ನೀನು ಹೊಡೆದಿಲ್ಲ. ಮತ್ತೆ ಈ ನಿನ್ನ ಸೊಸಿ ಹೊಡ್ಯಾಕತ್ತೀನಿ ಅದಕ್ಕೆ. ಇಲ್ಲೋಡ, ಈ ಬೇರೆ ನನ್ನ ಜಗದಾಗ ಯಾಕಿದ್ರೆ ಇಬ್ಬರನ್ನ ಹಾಕೊಂಡು ಹಣಿತಿದ್ಲ. ಏನೋ ಒಟ್ಟು ಮರ್ಯಾದೆ ಕೊಟ್ಟಿನಿ, ಸುಮ್ಮನೆ ಬಿಡು. ಹೇಳಕ ಹಕ್ಕ, ಇನ್ನೂ ಒಂದೆರಡು ನನಗೆ ಒಂದೆರಡು ಪಾಲಿನ ಹಾಕ. ಏನ್ ಹೇಳಕತ್ತಿಲ್ಲ? ಇವಾಗ ಜಗಳಕತ್ತೀರಿ? ರೇಣವಕ್ಕ, ನಾನು ಏನ್ ಮಾಡ್ದೆ? ಅತ್ತಿ, ಇವ ನಿನ್ನ ಮಗ ಬಂದ ಯವ್ವ. ಈಗ ಅವ್ರದ್ದು ಒಂದೇ ಇಟ್ಟು ನಿನ್ನ ಮಗನ ಒಂದು 10 ಇಟ್ರ ಹೊಡಿತಾನೆ ನನಗೆ. ಅತ್ತಿ ಏನ್ ಮಾಡ್ಲ ಯವ್ವ? ನೀನು ಮಾತಿಟ್ಕೊಂಡು ನಾನು ಕಳುವು ಮಾಡಿದೆ. ಅತ್ತಿ ಏನ್ ಮಾಡ್ಲಿ? ಏನಾರ ಹೇಳ ಒಂದು. ಅದೇನೋ ಅಂತಾರಲ್ಲ, ನನಗ ಅಂಜಿಕ್ ಬಂದು ಗದಗ ನಡಗತ್ತೆ. ನನ್ನ ಮಗನ ಮುಂದೆ ನನ್ನ ಮರ್ಯಾದೆ ಹೋತು ಆತ, ನನಗೂ ಎಲ್ಲಿ ಹೊಡಿತಾನ ಅಂತಂದು ನೀನು ಬೇಕಿ ನಾನು ಕಾಪಾಡಂತ ಬಂದಿ. ನನ್ನ ಒಟ್ಟಿನ ಎಲ್ಲರೂ ಕಾಪಾಡಲಿ ಹೆಂಗಾರ ಮಾಡಿ ನನ್ನ ಮಗನಿಂದ. ಯಪ್ಪ ಚಂದ್ರಪ್ಪ, ಬಂದೆ. ನಾನು ಚಲೋ ಆತ್ ತಗೋ. ಅಲ್ಲ, ಇಂಥ ಕೆಲಸ ಮಾಡಕ್ ಬಿಟ್ಟಿಯಲ್ಲ ನಿಮ್ಮ ಅವ್ವನ ನೀನು ಹೆಂಡ್ತಿನ. ನಿನ್ನ ಮನಸ್ಸು ಒಪ್ಪತ್ತ ಒಂಚೂರರ ಮನ್ಯಾಗ ಹದಬಸ್ನಾಗ ಇಟ್ಕೋಬೇಕು ಹೆಂಡ್ತಿನ. ಹೋಲಿ ಹೆಂಡ್ತಿಗಿಲಿಗ್ರ ತಾಯಿ ಅದಕ್ಕೆ ಬುದ್ಧಿgali ಸೊಸಿನ ಮಗನ ಚೆನ್ನಾಗಿ ಇಟ್ಕೋಬೇಕು. ಆಯ್ಕೆ ಹಂಗದಲ್ಲ ಅಂದಮೇಲೆ ಗಂಡ್ಮಕ್ಳಿಗೆ ಮನೆ ಹೆಣ್ಮಕ್ಳಿಗೆ ಲಕ್ಷ್ಯ ಇರಬೇಕು. ಅಲ್ಲ, ನಮ್ಮ ಮನೆ ಹಿಂಗೆ ಬೆಳೆ ಸಾಮಾನು ಇವನ್ನೆಲ್ಲ ಕಳು ಮಾಡ್ಕೊಂಬಂದ್ರೆ ಇಡೀ ಊರಾಗೆಲ್ಲ ಕಳ್ರದೇನು ಹಾವಳೆ ಬಿತ್ತಲ್ಲ. ಈ ನಿಮ್ಮ ಮನ್ಯಾಗ ಇಬ್ಬರ ನೋಡು, ತಾಯಿ ನಿನ್ನ ಹೆಂಡ್ತಿ ಮಾಡಕತ್ತಿರ ಕಳ್ತನ. ಇದಕ್ಕೇನಂತಿ? ಹೋಗು ಮನೆಗೆ ಹುಡುಕು, ಇಡೀ ಊರಾಗೆಲ್ಲ ಸಾಮಾನದವಂತ. ಇವೆಲ್ಲ ಏನು ಬಿದ್ದಾವಲ್ಲ ಬೆಳಿವು, ಇವೆಲ್ಲ ನಾನು ಮೊನ್ನೆ ಮದುವೆ ಕಳುವಾಗಿವ ಅಂತಂದು ಊರಾಗೆಲ್ಲ ಹಬ್ಬಿತ್ತಲ್ಲ, ಇವೆಲ್ಲ ನಿನ್ನ ಮನೆಗೆ ಅದ ನೋಡು. ಇದಕ್ಕೇನಂತಿ? ಏನು ಲಕ್ಷ್ಮಕ್ಕ, ಏನ್ ಹೇಳಕತ್ತೀರಿ ಎಲ್ಲ ನೀವು? ಅಲ್ಲ ಅಲ್ಲ, ನನ್ನ ಹೆಂಡತಿ ನಮ್ಮ ಇಂಥ ಕೆಲಸ ಮಾಡ್ತಾರೆ ನೋಡ್ಬೇ. ನಮ್ಮ ಬಡವ್ರು ಇರ್ಬೋದು, ನಾವು ದುಡ್ಕೊಂಡು ತಿನ್ನೋರು. ಒಂದ್ ದಿವಸನೂ ನನ್ನ ಹೆಂಡತಿ ಇಂತ ಬೇಕು ಅಂತ ಕೇಳಿಲ್ಲ. ನಮ್ಮವು ಆದ್ರೂ ಅಷ್ಟೇ, ಎಂತ ಬೇಕಂತ ಕೇಳಿಲ್ಲ. ಅಂತವ್ರು ಕಳುವು ಮಾಡ್ತಾರೆ. ಇದು ಯಾರ ಹಿಂಗ ತಂದು ಹಾಕಿ ಅಪೋದ ಹಾಕಿದ್ದಂಗ ಅದಾರ. ನಾನು ಹಂಗೆಲ್ಲ ನಮ್ಮ ಊರ್ ಮಗ ನನ್ನ ಹೆಂಡತಿ ಅಪೋದ ಹಾಕಕ್ ಬಿಡಂಗಿಲ್ಲ. ಅವ್ರು ಅಂತಾರ ಅಲ್ಲ ಅಂದ್ರೆ ಅಲ್ಲ. ಅಲ್ಲಪ್ಪ, ನಾವೇನಿನ ಸುಳ್ಳು ಹೇಳಕತ್ತೀವಿ ನೋಡ್ಬಾ. ಇದ್ರ ಮೇಲೆ ನನ್ನ ಹೆಸರದವ ಇಲ್ಲವಾ? ನಮ್ಮ ತವ್ರ ಮನೆ ಕೊಟ್ಟದ್ದು ಅವೆಲ್ಲ ಹೆಸರದವ ಬಾ. ನೀನು ಸುಳ್ಳು ಹೇಳಕ್ ನಮ್ಗೆ ನಿಂತಿಲ್ಲಪ್ಪ. ಬಡವರದಿರ ಅಂತ ಗೊತ್ತೈತಿ. ಹಂಗಂತ ನಾವು ಇಷ್ಟು ದಿವಸ ಆದ್ರೂ ಇಷ್ಟೆಲ್ಲ ಊರ ಕಳ್ತನ ಆದ್ರೂ ನಿನ್ನ ಹೆಂಡತಿ ಮೇಲೆ ನಿಮ್ಮ ಅವನ ಮೇಲೆ ಒಟ್ಟ ಅನುಮಾನ ಪಟ್ಟಿದ್ದಿಲ್ಲ. ಅದು ಈಗ ನೋಡು ಸಂದರ್ಭ ಹೆಂಗ್ ಕೂಡೈತಿ ಏನೋ ಗೊತ್ತಿಲ್ಲ. ಅದ ನಾವೆಲ್ಲ ಸಾಮಾನು ಹೊರಬಿದ್ದಾವ್. ಮತ್ತೆ ಇದಕ್ಕೇನಂತಿ? ನಿಮ್ಮ ಮನೆಗೆ ಯಾಕೆ ಬಂದ್ವು ಇವೆಲ್ಲ ಸಾಮಾನು? ಅಲ್ಲ, ನಮ್ಮ ಮನೆಯಾಗ ಇವು ಸಾಮಾನು ಬಂದವಂದ್ರೆ ಯಾರ ಇಟ್ಟಿರ್ಬೋದು. ಬೇಕಂತ ಕಳುವು ಮಾಡಿ ನಾ ಪೊಲೀಸು ಗಿಲಿಸು ಕೇಸ್ ಅಂತ ನಮ್ಮ ಹಿಡಿತಾರ ಅಂತೇಳಿ ಬಂದು ನಮ್ಮನೆ ಹಾಕಿದ್ರೆ ನಾನಂತೂ 3 ರೂಪಾಯಿ ದುಡಿಯಕ್ಕೆ ಹೋಗ್ತೀನಿ. ನನ್ನ ಹೆಂಡತಿ ನನ್ನ ಅವು ಅವರೆಲ್ಲ ಬಡವರು. ಏನ್ ನಮ್ಮ ಮನೆ ನೋಡಿದ್ರೆ ಹಿಂಗೈತೆ, ಇವ್ರ ಮೇಲೆ ಬಂತಂದ್ರೆ ಎಲ್ಲರೂ ನಮ್ಮ ತರ ಅಂತ ಹಾಕಿರ್ಬೋದಲ್ಲ. ಹೌದಪ್ಪ ಮಗನ, ನೀ ಹೇಳೋ ಮಾತು ಈ ಕರೆ ಹೋಯ್ತು ನೋಡು. ನಾ ಎಷ್ಟು ಹೇಳ್ತೀನಿ, ನಾವು ಮಾಡಿಲ್ಲ ನಾವು ಅಂತಾರಲ್ಲ, ದುಡ್ಕೊಂಡು ತಿಂತೀವಿ ಹೊರ್ತು ಇಂಥ ಕೆಲಸ ಮಾಡಲ್ಲ ಅಂತ. ಆದ್ರೆ ಯಾರು ನಮ್ಮ ಮಾತು ಕೇಳವಲ್ರು. ಒತ್ತಿ 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 ನಮ್ಮ ನಮ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ನೀವೇ ಕಳು ಮಾಡ್ರಿ ಅಂತ. ನಾವು ಮಾಡಿಲ್ಲ ಅಂದ್ರೆ ಯಾರು ಕೇಳಕವಲ್ರು. ನನಗೆ ಏನು ಮಾಡ್ಬೇಕು ದಿಕ್ಕ ತೋಚಲ್ತಪ್ಪ. ನೋಡು, ನೀನಾರು ಹೇಳ್ಬಿಟ್ಟು. ಹೌದ್ರಿ, ಎಷ್ಟು ಬೇರೆ ಆತಿಗೆ ನಾ ಹೇಳಕತ್ತಿ ನಾ ಮಾಡಿಲ್ಲ ಅಂತ. ಈ ರೇಣವಕ್ಕ ಬಂದ ನನ್ನ ಸುಮ್ಮನೆ ಕಪಾಳ ಕೊಡಲ್ರಿ. ಯಾಕೆ ನಮ್ಮ ಹಿಂದೆ ಮುಂದೆ ಯಾರಿಲ್ಲ ಬಡವ್ರು ಅಂತಂದು ಹಿಂಗಾರಿ ನಮ್ಮ ಮೇಲೆಲ್ಲ ಅಧಿಕಾರ ಮಾಡಿಬಿಡೋದು. ಕೇಳ್ರಿ ಬೇಸ್ ಕೇಳ್ರಿ ನೀವ. ಇಲ್ಲೋಡ, ನಿಮ್ಮ ಮನ್ಯಾಗ ಕಳು ಮಾಡಿ ಇಟ್ಟಿರಂತ ಯಾರಿಗೂ ಕನಸು ಬಿದ್ದಿದ್ದಿಲ್ಲಪ್ಪ. ನಾವೇನಲ್ಲಿ ನಿಮ್ಮ ಮನೆ ಕಳುತನ ಅಂತಂದು ಹುಡುಕಿ ಅಪೋದ್ ಹಾಕಕ್ ಬಂದಿದ್ದಿಲ್ಲ. ನಿಮ್ಮ ಮನೆಗ ಹಾವು ಹೊಕ್ಕೊಂಡಿತ್ತು. ಅದೇನಾತಂದ್ರ ಈಗ ಹೇಳ ನೀನು, ನಾವು ಮಾಡಿದ್ದೇನ್ ತಪ್ಪೈತಿ? ಇದ್ರಾಗ ಯಾರು ತಪ್ಪು ಅಂತ ನೀನ ಹೇಳ. ನಿಮ್ಮ ಅವನ ಏನ್ ಕಮ್ಮಿ ಮಾಡಿದ್ವಿ ಮಗ? ದುಡ್ಡು ಅಷ್ಟು ಕಷ್ಟಪಟ್ಟು ಊರು ಅಡ್ಡಾಡಿ ದುಡ್ಕೊಂಬಂದು ತಂದು ಹಾಕ್ತೀನಿ. ಅಷ್ಟು ಸಾಲದಕ್ಕೆ ಕಳು ಮಾಡಕತ್ತಿದ್ರೆ ಕಳು.
ಅಯ್ಯ ಹಾಲು ಕಟ್ಟನ್ ಬೇಡ, ಅವ್ರು ಹೇಳ್ತಾರ 100 ಹೇಳ್ತಾರ, ಅವ್ರ ಮಾತು ಕೇಳಿ ಕಟ್ಕೊಂಡು ಹೆಂಡತಿ ಮೇಲೆ ನಂಬಿಕಿಲ್ಲ, ತಾಯಿ ಮೇಲೆ ನಂಬಿಕಿಲ್ಲನೆ. ಏ ಬಿಡ ನೀನು ಹೆಂಡತಿ ಬಿಡ್ತಿಲ್ಲ, ಬಿಡಪ್ಪ ಬಿಡು ಹೋಗ್ಲತ್ತಾಗ. ಅವ್ರಿಗೆ ಅವರು ಬುದ್ಧಿಲ್ಲ, ಅವು ಏನೇನೇ ಹೇಳ್ತಾ ಬಂದು ಅವ್ರ ಮಾತು ನಂಬ್ತಾರನೇ ಇರದ. ತಾಯಿದು ಕಟ್ಕೊಂಡು ಹೆಂಡತಿ ಮಾತು ನಂಬಕ್ಕ ನನ್ನ ಹೆಂಡತಿ ಹಂಗಲ್ಲ, ನಮ್ಮವ್ವ ಹಂಗಲ್ಲ ಅಂತ ಹೇಳೋರಿಗೆ. ಯವ್ವ ಸುಮ್ಮನೆ ಬಿಡ, ನಿನ್ಲಿಂದನೇ ಈಗ ಹಿಂಗ ಆಕತ್ತಿದ್ರಿ, ನಾ ಈಗಲಿಂದ ಹಿಂಗ ಆಕತ್ತೆ ಗೊತ್ತಿಲ್ಲ. ಆ ಮನೆ ಹಿಂಗ ಕಳ್ಳಕಂತ್ರಿ ಆಟ ಆಡಕತ್ತಿರ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಬಡ್ಕೊಂಡು ಹೆಂಡತಿಗೆ ತಾಯಿಗೆ ದುಡ್ಡು ತಂದು ಹಾಕ್ಬೇಕಂತಂದು ಉಪವಾಸ ವನವಾಸ ಮಾಡಿ ದುಡಿಯಕ್ಕೆ ಹೋಗಿದ್ನಲ್ಲ, ನಿಮ್ಮನ್ನ ಬಿಟ್ಬಿಟ್ಟು ಊರಾಗೆಲ್ಲ ಕೇಳ್ತಿಗ್ರಿ ನನ್ನ ಕಳ್ತನ ಮಾಡಕ್ಕೆ. ಈಗ ಅದಕ್ಕೆ ಅಂತಿದ್ದೀನಿ, ನಾನು ಬಂದಾಗೆಲ್ಲ ಇವು ಸಾಮಾನು ಹೊಸ ಕಾಂತಿದ್ವು. ಏನು ಇವು ಎಲ್ಲಿಯೂ ಬಂದು ಇವು ಸಾಮಾನು ಅಂದ್ರೆ ಕೂಲಿಗೆ ಹೋಗಿದ್ದೆ ತಂದಿನಿ ಅಂದಿ. ಆದ್ರೆ ಈ ಬೆಳ್ಳಿ ಸಾಮಾನ ಅದಕ್ಕೆ ಕಬ್ಬನ್ ಪೆಟ್ಟಿಗೆ ತೆಗೆದು ಏನಾರು ನೋಡಕ್ ಹೋದಾಗ ಮುಟ್ಬಿಡ ಅಂತ ಕಬ್ಬನ್ ಪೆಟ್ಟಿಗೆ ಮುಟ್ಬಿಡ ಅಂತಿದ್ರೇನೆ. ಇದಕ್ಕೆ ಅಂದಿಟ್ಟಿದ್ದಲ್ಲಿ ನಿಮ್ಮನ್ನ ನೀನು ಕುತ್ತಿಗೆ ಚಚ್ಚಿನಿ ಅನ್ನ. ಏ ಚಂದ್ರಪ್ಪ ಬಿಡು. ಅಲ್ಲ ಏನ್ ಹಂಗ ಬಡಿತಿಲ್ಲ ಹೆಂಡತಿನ ದನಕ್ ಬಿಡಂಗ ಬಿಡು. ಈ ಉದ್ಯೋಗ ಮಾಡಮುಂದ ಅವಾಗ ನಿನ್ ಮನೆಗೆ ಯಾವಾಗ ಸಾಮಾನು ಬಂದ್ವಲ್ಲ ಅಂದಾಗ ಸ್ವಲ್ಪ ಲಕ್ಷ ಕೊಡ್ಬೇಕಾಗಿತ್ತು. ಎಲ್ಲಿಂದ ದುಡಿದು ಇಷ್ಟಿಷ್ಟು ಸಾಮಾನು ಹೆಂಗ್ ಬರ್ತಾವು ಏನು ಅಂತಂದು ಅವಾಗ ಲಕ್ಷ ಕೊಡ್ಲಿಲ್ಲ, ಈಗ ಬಿಡಕ್ ಬಂದಿಯಪ್ಪ. ಹೋಲ್ ಬಿಡು, ಏನಂತ ಕಳು ಮಾಡಲ್ಲ ಇನ್ನೇ ಮಾಡ್ಬಿಡ ಅಂತ ಹೇಳಿ ಬಿಡು. ಹಂಗ್ ಬಡಿಬಾರ್ದಪ್ಪ, ಏನ್ ಬಿಡು. ಆಹಾ ಮಳ್ಳಿ, ಇಷ್ಟ ತನಕ ನನ್ನ ಮಗ ಹಚ್ಚಿಕೊಟ್ಟು ಬಡ್ಸಕಚ್ಚಿ ಈಗ ಮತ್ತೆ ಒಳಗಿಗಲ್ಲ ಬಿಡು ಅಂತ ಹೇಳಕ್ ಬಂದ. ಹೌದ್ರಿ ಲಕ್ಷ್ಮಕ್ಕರ, ನಾ ತಪ್ಪು ಮಾಡಿದ್ರಿ ಕರೆ. ಇಷ್ಟಾದ್ರೂ ಇನ್ನ ಬುದ್ಧಿ ಬರೋದು ನೋಡ್ರಿ ಇವ್ರಿಗೆ. ಇವ್ರಿಗೆ ಮಾಡ್ತೀನಿ ರೀ, ಇವ್ರ ಸಗಣಿ ಇವ್ರನ್ನ ತಿನ್ನಿಸ್ತೀನಿ ಸುಮ್ಮನೆ. ಇವು ಆಕರ ರೇಣಕರ ಇವು ಯಾರು ನೋಡ್ರಿ ಒಯ್ದು ಬಿಡ್ರಿ. ಯಾಕಂದ್ರೆ ನಿಮ್ಮ ಕೈ ಮುಗಿತೀನಿ, ತಪ್ಪಾಗೈತಿ. ನಾನು ಹೆಂಡತಿ ಕಡೆಯಿಂದ ಮತ್ತು ನಮ್ಮ ಅವನ ಕಡೆಯಿಂದ ಇನ್ನೇನು ಹಿಂಗಾಗ್ಲಾರ್ದಂಗೆ ನಾನು ನೋಡ್ಕೋತೀನಿ ರೀ. ತಪ್ಪಾಗೈತ್ರಿ. ಊರಾಗ ಯಾರು ನೋಡ್ರಿ ಸಾಮಾನ ಏನೋ ಬಂದು ಒಯ್ಯಿ ಅಂತ ಹೇಳ್ರಿ. ತಪ್ಪಾಗೈತ್ರಿ ಯಾಕಂದ್ರೆ ಇನ್ನೊಮ್ಮೆ ನಿಮ್ಮ ಕಾಲು ಹಿಡ್ಬೇಕು ಅನ್ಬಿಡ್ಕೋತೀನಿ ರೀ. ಇವ್ರು ಮಾಡೋ ಹಲ್ಕಟ್ಟಿಗಿರಿಗೆ ನಾ ತಲೆ ತೆಗ್ಸಂಗಾಗೈತೆ ನೋಡ್ರಿ. ಹೋಲ್ ಬಿಡಪ್ಪ, ಏನ್ ಮತ್ತೆ ಮಾಡ್ಯಾರ, ಏನು ಎದಕ್ಕೆ ಹಂಗೆ ಮಾಡಿದ್ವ ಏನೋ ಗೊತ್ತಿಲ್ಲ. ಹೋಲ್ ಬಿಡು, ಒಯ್ತೀವಿ ತಗೋ, ನಮ್ಮ ಸಾಮಾನು ಏನದ ಒಯ್ತೀವಿ. ಮತ್ತೆ ಜಗಳಕ್ಕೆ ಹೋಗ್ಬಿಡಪ್ಪ, ಸಾಕ ಅಲ್ಲಿಗೆ ಬಿಟ್ಬಿಡಿದಿನ. ಹೇಳ್ರಿ, ಎದಕ್ಕಿಂತ ಮರ್ಯಾದೆ ತೆಗಿ ಕೆಲಸ ಮಾಡಿದ್ರಿ? ನಾನೇನು ನಿಮಗೆ ದುಡ್ಡು ತಂದು ಹಾಕಿಲ್ಲ, ತಂದು ಕೊಟ್ಟಿಲ್ಲ. ನೀವು ಕೇಳಿದ್ದೆಲ್ಲ ತಂದು ಕೊಟ್ಟಿನಿ. ನೀವು ಸೀರೆ ಅಂದ್ರೆ ಸೀರೆ, ಮನೆಯಾಗ ಕಿರಣಿ ಸಾಮಾನು ಎಲ್ಲ ತಂದು ಹಾಕಿನಿ. ಎದಕ್ಕಿಂತ ಕೆಟ್ಟ ಉದ್ಯೋಗ ಮಾಡಿದ್ರಿ? ನಿಮ್ಮ ಮಾನ ಮರ್ಯಾದೆ ಇಡೀ ಊರಾಗೆಲ್ಲ ಖ್ಯಾತಿಗಿತ್ತು. ಯಾರೇನ ಕಳ್ಳರು ಸಿಗೋಳ್ರು ಅಂತ. ಈಗ ನೀವ ಕಳ್ಳರು, ಇಡೀ ಊರೆಲ್ಲ ಕಳ್ತನ ಮಾಡ್ರಿ. ಅಂತ ತಪ್ಪು ಮಾಡಂಕ ನಾನೇನು ನಿಮ್ಗೆ ತಂದು ಹಾಕಿದ್ದಿಲ್ಲ. ಏನು ಅರ್ಕಿ ಮಾಡಿದ್ನಿ ಅಂತ ನೀವು ಹಿಂಗೆ ಮಾಡಿದ್ರಿ? ರೀ ಅದೇನಂದ ನಾನು ಅತ್ತಿ ಏನು ಮುಂಚಾರ ಮಾಡಿದ್ವಂದ್ರೆ, ನೀವು ದುಡ್ದದ್ದು ಬರೇ ಮನೆಗೆ ಸಂತಿಗೆ ಅರಬಿಗೆ ಹಾಕಿತ್ತ, ಗುಡಿಸ್ಲು ಬೇರೆ ಮನೆ, ನಾವು ಎಲ್ಲರಂಗ ಚಂದಾಗಿ ಮನೆ ಕಟ್ಕೋಬೇಕು ಅಂತಂದು ಅದಕ್ಕೆ ನೀವು ದುಡ್ದದ್ದು ಮನೆಗೆ ಆಗತ್ತಾ, ನಾವು ಹಿಂಗೆ ಏನಾರು ಒಟ್ಟು ತೆಗೆದಿಟ್ಟು ಅದನ್ನ ಮಾರಿ ಒಟ್ಟು ಏನಾರ ನಾವು ಒಂದು ಚಂದಂದು ಎಲ್ಲರಂಗೆ 4 ಮಂದಿ ಹಂಗೆ ಮನೆ ಕಟ್ಕೋಬೇಕನ್ನೋ ಆಸೆಕ್ಕೆ ಇಂಥ ಒಂದು ತಪ್ಪು ಕೆಲಸ ಮಾಡಿದ್ವಿ ರೀ. ತಪ್ಪಾತ್ರಿ. ಅಲ್ಲ, ನಿಮಗೆ ಇದನ್ನೆಲ್ಲ ತಂದು ಮಾರಿದ್ರ ನಿಮ್ಗೆ ಏಟ್ ಬರುತ್ತೆ? ರೊಕ್ಕ ಮನೆ ಕಟ್ಟಷ್ಟು ಆಗ್ಬಿಡುತ್ತೇನೆ. ಹಂಗೆ ಮನೆ ಮಾನ ಮರ್ಯಾದೆ ತಕೊಂಡು ಒಬ್ರು ಕಳು ಮಾಡಿದ್ದು ದುಡ್ಡನ್ಯಾಗ ಮನೆ ಕಟ್ಟಿದ್ರೆ ನೆಮ್ಮದಿಲಿಂತ್ರ ಅದ್ರಾಗ ಮನ್ಯಾಗ ಜೀವನ ಮಾಡೋಕ್ಕಾಗತ್ತೇನೆ? ಕಷ್ಟಪಟ್ಟು ದುಡ್ಡು ಕಸಿದ ಮನೆಯಾಗ ನೆಟ್ಟು ಜೀವನ ಮಾಡೋಕ್ಕಾಗಲ್ಲ. ಊರ್ ಮಂದಿನ ಕಡೆ ಕಟ್ಟಿದ್ ಮಾರಿ ಮತ್ತೆ ಗಾಡಿ ಮನೆಗೆ ಹೋಗಿರ್ತಾರ ಅಂತ ಇನ್ನೊಬ್ರದ್ದು ಇದ್ರಂದು ಕಳು ಮಾಡಿ ಶಾಪ ಹಾಕಿದ್ರಾಗಿಂದು ಮನೆ ಕಟ್ಟಿನಂತಲ್ಲ ಉದ್ದಾರ ಹಾಕಿತ್ತಾನೆ. ಎಲ್ಲರ ಕಷ್ಟಪಟ್ಟು ದುಡಿಬೇಕು. ನಾನು ದುಡಿಯಕ್ಕೆ ಹೋಗಿದ್ನಲ್ಲ, ಇಬ್ರು ಕಳತನ ಮಾಡೋ ಉದ್ಯೋಗ ಬಿಟ್ಟು ಯಾರ್ದಾರ ಹೊಲಕ್ಕೆ ಇಲ್ಲ ಯಾರ್ದಾರ ಎಲ್ಲರೂ ಏನೋ ಕೆಲಸಕ್ಕೆ ಹೋಗಿ ದುಡಿದ್ರೆ ಅದರ ರೊಕ್ಕ ಇಟ್ಕೊಂಡು ಕಟ್ಟಕ್ಕೆ ಬರ್ತಂತ ಆ ವಿಚಾರ ಯಾಕೆ ಮಾಡಲಿಲ್ಲ ನೀವು? ಇಂಥ ಕೆಟ್ಟದಾರಿ ವಿಚಾರ ಮಾಡ್ತೀರೇನೆ? ನಮಗ ಇಷ್ಟು ಮುದಿಕೆಗಳ ತಿರುಗಿ ಮೊಮ್ಮಕ್ಕಳ ಕಾಣ ವಯಸ್ಸಾಗೈತೆ, ಸೊಸಿ ಕರ್ಕೊಂಡು ಇಂಥ ಅಲ್ಕಟ್ಟಿಗಿರಿ ವಿದ್ಯೆ ಮಾಡಕತ್ತ ಅಲ್ವೇ? ನೀನು ಸೊಸಿಗೆ ಬುದ್ಧಿ ಹೇಳ್ಬೇಕು. ಬೇಡವಾ, ದುಡ್ಡು ಕಟ್ಟಣ, ನನ್ನ ಮಗ ದುಡಿಯತನ, ನಾವು ದುಡಿಯೋಣ, 4 ರೂಪಾಯಿ ಹಿಂದೆ ಕಿಡೋಣ ಮಾಡೋಣ ಅಂತ. ಅದನ್ನ ಬಿಟ್ಟು ಇಂಥ ಹೇಳ್ಕೊಟ್ಟಿಲ್ಲ ಸೊಸಿ, ಗೊತ್ತಾಗಲ್ಲ ನಿಂಗೆ? ಅಲ್ಲಲ್ಲ, ದುಡ್ದು ಕೇಟ್ ಬರುತ್ತಲ್ಲ, ಏನು ದಿನಗೂಲಿಗೆ ಏಟ್ ಬರುತ್ತೆ, ಜಲ್ದಿ ಕಟ್ಟಕ್ಕಾಗಲ್ಲ. ಅದಕ್ಕೆ ಹಿಂಗೆ ವಿಚಾರ ಮಾಡಿದ್ವಿ. ಆಯ್ತು ಬಿಡಪ್ಪ, ಇನ್ಮೇ ಮಾಡಲ್ಲ. ಸರಿ ಆಯ್ತಾ? ಏನ ಈಗ ಒಪ್ಕೊಂಡಿನಿ, ಏನಾರ ಇನ್ನೊಂದ್ಸಲ ಏನಾರ ಕಿವಿ ಬೀಳಿ ಮತ್ತೆ ಮನೆ ಬಿಟ್ಟು ಇಬ್ಬರನ್ನು ಹೊರಗೆ ಹಾಕ್ಬಿಡ್ತೀನಿ. ಮನೆ ಕಟ್ಟೋದು ಹೋದಿಲ್ಲ, ಆಯ್ತು, ನಾನು ಏನೋ ಒಂದು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅದು ಹಿಂದೆ ಕೆಟ್ಟ ಉದ್ಯೋಗ ಮತ್ತೆ ಮಾಡ್ಬಿಡ್ರೆ ನೀವು?